ಎಲ್ಲರಿಗೂ ನಮಸ್ಕಾರ. ಈ ದಿನ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 106ರ ಅಂಡರ್ಸ್ಟ್ಯಾಂಡಿಂಗ್ ಪಬ್ಲಿಕ್ ಪಾಲಿಸಿ ಯೂನಿಟ್ 6 ಐಡಿಯಾಲಜಿ ಆ್ಯಂಡ್ ಪಾಲಿಸಿ ಆಫ್ ನೆಹರುವಿಯನ್ ವಿಷನ್ ಬಗ್ಗೆ ಕಲಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, ಇಂಟ್ರೊಡಕ್ಷನ್, ಅಂಡರ್ಸ್ಟ್ಯಾಂಡಿಂಗ್ ದಿ ನೇಚರ್ ಆಫ್ ನೆಹರುವಿಯನ್ ಐಡಿಯಾಲಜಿ ಆ್ಯಂಡ್ ವಿಷನ್, Nehruvian vision and governing policies, Nehru on economic policies, Nehruvian vision on agricultural policies, Nehru on social policies, Nehru views on public administration, Nehru's views on defense and foreign policies, then summary. ಕನ್ನಡಕ್ಕೆ ಅನುವಾದಿಸಿದಾಗ ಸಾರ್ವಜನಿಕ ನೀತಿ ತಿಳುವಳಿಕೆ ಬ್ಲಾಕ್ 2 ಸಿದ್ಧಾಂತ ಮತ್ತು ನೆಹರುವಿಯನ್ ನೀತಿ ದೃಷ್ಟಿ. ಇದರ ರಚನೆಯಲ್ಲಿ ಈ ಕೆಳಗಂಡ ವಿಷಯಗಳನ್ನು ನಾವು ಕಲಿಯಲಿದ್ದೇವೆ. ಉದ್ದೇಶಗಳು, ಪರಿಚಯ, ನೆಹರು ಸಿದ್ಧಾಂತ ಮತ್ತು ದೃಷ್ಟಿಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು, ನೆಹರುವಿಯನ್ ದೃಷ್ಟಿ ಅಥವಾ ನೆಹರು ದೃಷ್ಟಿ ಮತ್ತು ಆಡಳಿತ ನೀತಿಗಳು, ಆರ್ಥಿಕ ನೀತಿಗಳ ಕುರಿತು ನೆಹರು, ಕೃಷಿ ನೀತಿಗಳ ಮೇಲೆ ನೆಹರುವಿನ ದೃಷ್ಟಿ, ಸಾಮಾಜಿಕ ನೀತಿಗಳ ಕುರಿತು ನೆಹರು, ಸಾರ್ವಜನಿಕ ಆಡಳಿತದ ಕುರಿತು ನೆಹರೂರವರ ಅಭಿಪ್ರಾಯಗಳು, ರಕ್ಷಣಾ ಮತ್ತು ವಿದೇಶಾಂಗ ನೀತಿಗಳ ಕುರಿತು ನೆಹರು ಅವರ ಅಭಿಪ್ರಾಯಗಳು. ಪ್ಯಾರಾ 6ರಿಂದ 6.3.5 ನಾವು ಕಲಿಯುವಂತಹ ವಿಷಯಗಳ ಸಾರಾಂಶವನ್ನು 6.4 ಸಾರಾಂಶದಲ್ಲಿ ನಾವು ತಿಳಿಯಲಿದ್ದೇವೆ. ಈ ಘಟಕದ ಉದ್ದೇಶಗಳೆಂದರೆ ನೆಹರುವಿನ ಸಿದ್ಧಾಂತ ಮತ್ತು ದೃಷ್ಟಿಯ ಸ್ವರೂಪ, ಸಾರ್ವಜನಿಕ ನೀತಿಯ ಬಗ್ಗೆ ಜವಾಹರಲಾಲ್ ನೆಹರು ಅವರ ದೃಷ್ಟಿ ಮತ್ತು ಕೃಷಿ, ಪರಮಾಣು ತಂತ್ರಜ್ಞಾನ ಮತ್ತು ಸಮುದಾಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ನೀತಿಗಳ ಮೇಲೆ ನೆಹರು ಅವರ ದೃಷ್ಟಿಕೋನದ ಸಾರ. 6.1 ಇಂಟ್ರಡಕ್ಷನ್ ಅಂದರೆ ಪರಿಚಯ. ಜವಾಹರಲಾಲ್ ನೆಹರು ಅವರೊಂದಿಗೆ ನೆಹರುವಿಯನ್ ಪದವು ಸಂಬಂಧಿಸಿದೆ. ಕೆಲವು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಆದರ್ಶಗಳಿಗೆ ಚಂದಾದಾರರಾಗಿದ್ದಾರೆ. ಸ್ವತಂತ್ರ ಭಾರತಕ್ಕಾಗಿ ಅವರ ದೃಷ್ಟಿಯಲ್ಲಿ ಈ ಆದರ್ಶಗಳು ಸ್ಥಾನ ಪಡೆದಿವೆ. ನೆಹರು ಅವರು ತಮ್ಮ ಹದಿಹರೆಯದ ವಯಸ್ಸಿನಿಂದಲೂ ಸ್ವಾತಂತ್ರ್ಯ ಚಳುವಳಿಯೊಂದಿಗೆ
ಸಂಬಂಧ ಹೊಂದಿದ್ದರು ಮತ್ತು 19ನೇ ಶತಮಾನದ ಆರಂಭದ ಕ್ರಾಂತಿಗಳ ಸಮಯದಲ್ಲಿ ಭಾರತೀಯ ರಾಜಕೀಯದಲ್ಲಿ ಉದಯೋನ್ಮುಖ ವ್ಯಕ್ತಿಯಾದರು. 1929ರಲ್ಲಿ ನೆಹರು ಅವರು ತಮ್ಮ ಗುರು ಮಹಾತ್ಮ ಗಾಂಧಿಯವರ ಅಘೋಷಿತ ಅನುಮೋದನೆಯೊಂದಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೆಹರು ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ಬ್ರಿಟಿಷ್ ರಾಜರಿಂದ ಸಂಪೂರ್ಣ ಸ್ವಾತಂತ್ರ್ಯ ಅಥವಾ ಪೂರ್ಣ ಸ್ವರಾಜ್ಗೆ ಕರೆ ನೀಡಿದರು ಮತ್ತು ಎಡಗುಂಪಿನ ಕಡೆಗೆ ಕಾಂಗ್ರೆಸ್ನ ನಿರ್ಣಾಯಕ ಬದಲಾವಣೆಯನ್ನು ಪ್ರಚೋದಿಸಿದರು. 1930ರ ದಶಕದಲ್ಲಿ ಬದ್ಧತೆಯ ರಾಷ್ಟ್ರೀಯತಾವಾದಿ ನೆಹರು ಮತ್ತು ಕಾಂಗ್ರೆಸ್ ಭಾರತದ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿದವು. ದೇಶವು ಸ್ವಾತಂತ್ರ್ಯದತ್ತ ಸಾಗಿತು. ಪಾಶ್ಚಿಮಾತ್ಯ ರಾಷ್ಟ್ರಗಳೆಂದರೆ ಭಾರತವು ಕೈಗಾರಿಕಾ ಪ್ರಗತಿಯನ್ನು ಕಾಣಲು ಬಯಸಿದ್ದರು. ಆದರೆ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸ್ವಾತಂತ್ರ್ಯದ ವಿಚಾರಗಳಲ್ಲಿ ರಾಜಿ ಮಾಡಿಕೊಳ್ಳದೆ ನಾವು ಈ ಕೋರ್ಸ್ನಲ್ಲಿ ಅಧ್ಯಯನ ಮಾಡುತ್ತಿದ್ದೇವೆ. ನೆಹರು ಅವರ ದೃಷ್ಟಿಕೋನ ಮತ್ತು ನೀತಿಯ ಗ್ರಹಿಕೆ ಇಲ್ಲದೆ ಇಂದು ಭಾರತದಲ್ಲಿ ಸಾರ್ವಜನಿಕ ನೀತಿಯ ಸ್ವರೂಪ ಮತ್ತು ಸಾರವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. 6.2 ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ನೆಹರುವಿಯನ್ ಐಡಿಯಾಲಜಿ ಅಂಡ್ ವಿಷನ್. ನೆಹರುವಿಯನ್ ಸಿದ್ಧಾಂತ ಮತ್ತು ದೃಷ್ಟಿಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ ಅದರ ತಿಳುವಳಿಕೆ. ನೆಹರುವಿಯನ್ ಪದವು ಸರಳವಾಗಿ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಪ್ರತಿಪಾದಿಸಿದ ತತ್ವಶಾಸ್ತ್ರ ಅಥವಾ ಸಿದ್ಧಾಂತ ಎಂದರ್ಥ. ರಾಜಕೀಯವಾಗಿ ನೆಹರುವಿಯನ್ ಪದವು ಸೆಕ್ಯುಲರಿಸಂ, ವೈಜ್ಞಾನಿಕ ಮನೋಭಾವ ಮತ್ತು ಒಳಗೊಂಡಿರುವ ಉದಾರವಾದಕ್ಕೆ ದೃಢವಾದ ಬದ್ಧತೆ ಎಂದರ್ಥ. ಆರ್ಥಿಕ ಪರಿಭಾಷೆಯಲ್ಲಿ ನೆಹರುವಿಯನ್ ಎಂದರೆ ದೇಶದ ಆರ್ಥಿಕತೆಯ ದಿಕ್ಕನ್ನು ರೂಪಿಸುವಲ್ಲಿ ಸಕ್ರಿಯ ರಾಜ ಹಸ್ತಕ್ಷೇಪ ಮತ್ತು ಯೋಜಿತ ಅಭಿವೃದ್ಧಿ ಕೂಡ ಇದರ ಅರ್ಥ. ಫೇಬಿಯನ್ ಸಮಾಜವಾದಿ ಆದರ್ಶಗಳು ಮತ್ತು ಯೋಜಿತ ಆರ್ಥಿಕತೆಯ ಸೋವಿಯತ್ ಮಾದರಿ ಮಿಶ್ರಣವನ್ನು ಪ್ರದರ್ಶಿಸುವ ನೀತಿಗಳ ಅನುಷ್ಠಾನ. ಸಾಮಾಜಿಕವಾಗಿ ನೆಹರುವಿಯನ್ ಪದವು ತುಳಿತಕ್ಕೊಳಗಾದ ಸಮುದಾಯಗಳ ಸಾಮಾಜಿಕ ಯೋಗಕ್ಷೇಮಕ್ಕೆ ಬದ್ಧತೆ ಎಂದ ಅರ್ಥ. ಈಗ ಸಿದ್ಧಾಂತದ ಬಗ್ಗೆ ಮಾತನಾಡುವುದು ಸಾಮಾನ್ಯ ಭಾಷೆಯಲ್ಲಿ ಇದರ ಅರ್ಥ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಮೌಲ್ಯಗಳು ಮತ್ತು ಗುರಿಗಳಿಗೆ ಸಂಬಂಧಿಸಿದ ವಿಚಾರಗಳ ಒಂದು ಸಂಸ್ಥೆ. ಈ ಗುರಿಗಳನ್ನು ಸಾಧಿಸಲು ಕಾರ್ಯಕ್ರಮಗಳನ್ನು ಪೋಸ್ಟ್ ಮಾಡಬಹುದು. ಸಿದ್ಧಾಂತ ಪದವು ಕೇವಲ ಒಂದು ನಿರ್ದಿಷ್ಟವಾದ ಗುಣಲಕ್ಷಣಗಳನ್ನು ಹೊಂದಿರುವ ಅಭಿಪ್ರಾಯಗಳು ಮತ್ತು ನಂಬಿಕೆಗಳ ಗುಂಪಾಗಿದೆ. ಸಂಸ್ಕೃತಿ, ಐಡಿಯಾಲಜಿ ಎನ್ನುವುದು ಭೂತಕಾಲಕ್ಕೆ ಅರ್ಥವನ್ನು ನೀಡಲು, ವರ್ತಮಾನವನ್ನು ವಿವರಿಸಲು ಮತ್ತು ಉದ್ದೇಶಿಸಿರುವ ಕಲ್ಪನೆಗಳ ಗುಂಪಾಗಿದೆ. ಭವಿಷ್ಯವನ್ನು ಮುನ್ಸೂಚಿಸಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸಿದ್ಧಾಂತವು ಒಂದು ನಿರ್ದಿಷ್ಟ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಕ್ರಮವನ್ನು ಬೆಂಬಲಿಸಲು
ಅಥವಾ ತಿರಸ್ಕರಿಸಲು ನಿರ್ದಿಷ್ಟವಾಗಿ ವಿದ್ಯಮಾನವನ್ನು ವಿವರಿಸಲು ಪ್ರಯತ್ನಿಸುವ ಕಲ್ಪನೆಗಳು ಅಥವಾ ತತ್ವಗಳ ಒಂದು ಗುಂಪಾಗಿದೆ. ಇಂಗ್ಲಿಷ್ನ ಆಕ್ಸ್ಫರ್ಡ್ ನಿಘಂಟಿನಲ್ಲಿ ದೃಷ್ಟಿಯನ್ನು ಕಲ್ಪನೆ ಅಥವಾ ಬುದ್ಧಿವಂತಿಕೆಯೊಂದಿಗೆ ಭವಿಷ್ಯದ ಬಗ್ಗೆ ಯೋಚಿಸುವ ಅಥವಾ ಯೋಜಿಸುವ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸುತ್ತದೆ. ಭವಿಷ್ಯವು ಹೇಗಿರುತ್ತದೆ ಅಥವಾ ಹೇಗಿರಬಹುದು ಎಂಬುದರ ಮಾನಸಿಕ ಚಿತ್ರಣವನ್ನು ಇದು ಸರಳವಾಗಿ ಅರ್ಥೈಸುತ್ತದೆ. ಜವಾಹರ್ಲಾಲ್ ನೆಹರು ಅವರು ಕಲ್ಪನೆ ಮತ್ತು ಬುದ್ಧಿವಂತಿಕೆಯೊಂದಿಗೆ ಭಾರತದ ಭವಿಷ್ಯದ ಬಗ್ಗೆ ಯೋಚಿಸಿದ ಅಥವಾ ಯೋಜಿಸಿದ ಒಬ್ಬ ದೃಷ್ಟಿವಂತ ನಾಯಕ ಎಂದು ಪರಿಗಣಿಸಲಾಗಿದೆ. ಅವರನ್ನು ಆಧುನಿಕ ಭಾರತದ ವಾಸ್ತುಶಿಲ್ಪಿ ಎಂದು ಕರೆಯುತ್ತಾರೆ. ನೆಹರುವಿಯನ್ ವಿಷನ್ ಮತ್ತು ಐಡಿಯಾಲಜಿ ಅರ್ಥಗಳನ್ನು ಸ್ಪಷ್ಟಪಡಿಸಿದ ನಂತರ ನೆಹರು ಅವರ ಆಲೋಚನೆಗಳು ಮತ್ತು ನಂಬಿಕೆಗಳ ಹಿಂದಿನ ತತ್ವಶಾಸ್ತ್ರವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ನಮಗೆಲ್ಲರಿಗೂ ತಿಳಿದಿರುವಂತೆ ಆಗಸ್ಟ್ 1947ರಲ್ಲಿ ಕೊನೆಗೊಂಡ ಬ್ರಿಟಿಷ್ ಆಳ್ವಿಕೆಯ ನಂತರ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲು ಕಾಂಗ್ರೆಸ್ನಿಂದ ಆಯ್ಕೆಯಾದರು. 1941ರಲ್ಲಿ ಗಾಂಧಿಯವರು ನೆಹರು ಅವರನ್ನು ತಮ್ಮ ರಾಜಕೀಯ ಉತ್ತರಾಧಿಕಾರಿ ಎಂದು ಒಪ್ಪಿಕೊಂಡಾಗ ಅವರ ನಾಯಕತ್ವದ ಪ್ರಶ್ನೆಯು ಈಗಾಗಲೇ ಇತ್ಯರ್ಥವಾಗಿತ್ತು. ಪ್ರಧಾನಮಂತ್ರಿಯಾಗಿ ನೆಹರು ಅವರು ತಮ್ಮ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಮುಂದಾದರು. ಸಂವಿಧಾನದ ಅಂಗೀಕಾರದೊಂದಿಗೆ 26 ಜನವರಿ 1950ರಂದು ನೆಹರು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸುಧಾರಣೆಗಳ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಮುಖ್ಯವಾಗಿ ಅವರು ಬಹುವಚನ ಅಥವಾ ಬಹುಪಕ್ಷ ವ್ಯವಸ್ಥೆಯನ್ನು ಪೋಷಿಸುವಾಗ ವಸಾಹತುಶಾಹಿಯಿಂದ ಗಣರಾಜ್ಯಕ್ಕೆ ಭಾರತದ ಪರಿವರ್ತನೆಯನ್ನು ಮೇಲ್ವಿಚಾರಣೆ ಮಾಡಿದರು. ನೆಹರು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಒಂದು ಪ್ರಮುಖ ಪಕ್ಷವಾಗಿ ಹೊರಹೊಮ್ಮಿತು. ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿತು ಮತ್ತು 1951, 1957 ಮತ್ತು 1962ರಲ್ಲಿ ಸತತ ಚುನಾವಣೆಗಳನ್ನು ಗೆದ್ದುಕೊಂಡಿತು. ನೆಹರು ಅವರು ಕಳೆದ ರಾಜಕೀಯ ತೊಂದರೆಗಳ ನಡುವೆಯೂ ಭಾರತದ ಜನರೊಂದಿಗೆ ಜನಪ್ರಿಯರಾಗಿದ್ದರು. ಅವರ ಪ್ರಧಾನಮಂತ್ರಿ ಅಧಿಕಾರದ ವರ್ಷಗಳು ಮತ್ತು 1962ರ ಸಿನೋ ಇಂಡಿಯನ್ ಯುದ್ಧದ ಸಮಯದಲ್ಲಿ ನಾಯಕತ್ವದ ವೈಫಲ್ಯ ಎಂದು ಕರೆಯುತ್ತಾರೆ. ನೆಹರು ಅವರು 27 ಮೇ 1964ರಂದು ನವದೆಹಲಿಯಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾದರು. ಅವರ ಜೀವಿತಾವಧಿಯಲ್ಲಿ ಅವರು ಕಾಶ್ಮೀರಿ ಪಂಡಿತ್ ಸಮುದಾಯಕ್ಕೆ ಸೇರಿದವರಾದ್ದರಿಂದ ಅವರನ್ನು ಪಂಡಿತ್ ನೆಹರು ಎಂದು ಕರೆಯಲಾಗುತ್ತಿತ್ತು. ಆದರೆ ಭಾರತೀಯ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ತಿಳಿದಿದ್ದರು. ಈಗ ನಾವು ನೀತಿ ಮತ್ತು ಆಡಳಿತದ ಬಗ್ಗೆ ನೆಹರು ಅವರ ದೃಷ್ಟಿಯ ಮೇಲೆ ಕೇಂದ್ರೀಕರಿಸೋಣ. ನೆಹರುವಿಯನ್ ವಿಷನ್ ಆ್ಯಂಡ್ ಗವರ್ನಿಂಗ್ ಪಾಲಿಸೀಸ್. ನೆಹರುವಿಯನ್ ದೃಷ್ಟಿ ಮತ್ತು ಆಡಳಿತ ನೀತಿಗಳು. ನೆಹರು ನಮಗೆಲ್ಲರಿಗೂ ತಿಳಿದಿರುವಂತೆ 15 ಆಗಸ್ಟ್ 1947ರಂದು ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಮತ್ತು ಟ್ರಸ್ಟ್ ವಿತ್ ಡೆಸ್ಟಿನಿ ಎಂಬ ಶೀರ್ಷಿಕೆಯ ತಮ್ಮ ಪ್ರಸಿದ್ಧ ಉದ್ಘಾಟನಾ ಭಾಷಣ ಮಾಡಿದರು. ಅದು ಹೀಗಿದೆ: ದೀರ್ಘ ವರ್ಷಗಳ ಹಿಂದೆ ನಾವು ವಿಧಿಯ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ಈಗ ನಾವು ನಮ್ಮ ಪ್ರತಿಜ್ಞೆಯನ್ನು ಸಂಪೂರ್ಣವಾಗಿ ಅಥವಾ ಪೂರ್ಣ ಪ್ರಮಾಣದಲ್ಲಿ ಪಡೆದುಕೊಳ್ಳುವ ಸಮಯ ಬಂದಿದೆ. ಆದರೆ ಬಹಳ ಗಣನೀಯವಾಗಿ ಮಧ್ಯರಾತ್ರಿಯ ಹೊಡೆತದಲ್ಲಿ ಜಗತ್ತು ನಿದ್ರಿಸುವಾಗ ಭಾರತವು ಜೀವನ
ಮತ್ತು ಸ್ವಾತಂತ್ರ್ಯದ ಬಗ್ಗೆ ಎಚ್ಚರಗೊಳ್ಳುತ್ತದೆ. ಒಂದು ಕ್ಷಣ ಬರುತ್ತದೆ, ಅದು ಆದರೆ ವಿರಳವಾಗಿ ಬರುತ್ತದೆ. ಇತಿಹಾಸ ಇದು. ನಾವು ಹಳೆಯದರಿಂದ ಹೊಸದಕ್ಕೆ ಕಾಲಿಟ್ಟಾಗ, ಯುಗವು ಕೊನೆಗೊಂಡಾಗ ಮತ್ತು ರಾಷ್ಟ್ರದ ಆತ್ಮವು ದೀರ್ಘಕಾಲ ನಿಗ್ರಹಿಸಿದಾಗ, ಉಚ್ಚಾರಣೆಯನ್ನು ಕಂಡುಕೊಂಡಾಗ, ಈ ಗಂಭೀರ ಕ್ಷಣದಲ್ಲಿ ನಾವು ಭಾರತ ಮತ್ತು ಅದರ ಜನರ ಸೇವೆಗೆ ಮತ್ತು ಮಾನವೀಯತೆಯ ಇನ್ನೂ ದೊಡ್ಡ ಉದ್ದೇಶಕ್ಕಾಗಿ ಸಮರ್ಪಣಾ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇವೆ. ಪರೇಖ್ 1991 ಈ ಉದ್ಘಾಟನಾ ಭಾಷಣವನ್ನು ನೆಹರು ರೂಪಿಸಿದ ಭಾರತದ ರಾಷ್ಟ್ರೀಯ ತತ್ವಶಾಸ್ತ್ರಕ್ಕೆ ಕಾರಣವೆಂದು ಹೇಳಿದ್ದಾರೆ. ನೆಹರುಗೆ ಆಧುನೀಕರಣವು ರಾಷ್ಟ್ರೀಯ ತತ್ವಶಾಸ್ತ್ರವಾಗಿದ್ದು 7 ಗುರಿಗಳನ್ನು ಹೊಂದಿದೆ. ರಾಷ್ಟ್ರೀಯ ಏಕತೆ, ಸಂಸದೀಯ ಪ್ರಜಾಪ್ರಭುತ್ವ, ಕೈಗಾರೀಕರಣ, ಸಮಾಜವಾದ, ಧಾರ್ಮಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವದ ಅಭಿವೃದ್ಧಿ ಮತ್ತು ಅಲಿಪ್ತತೆ. ನೆಹರು ರಾಜ್ಯ ಪ್ರಾಯೋಜಿತ ಕೈಗಾರೀಕರಣ, ಸಂಪತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ನಾಗರಿಕ ಬಳಕೆಗಾಗಿ ಪರಮಾಣು ಶಕ್ತಿಯನ್ನು ಬಳಸುವುದನ್ನು ಪ್ರತಿಪಾದಿಸಿದರು. ನಿರ್ದಿಷ್ಟ ನೀತಿಗಳನ್ನು ಕುರಿತು ಅವರ ಅಭಿಪ್ರಾಯಗಳನ್ನು ನಾವು ಈಗ ಚರ್ಚಿಸಲಿದ್ದೇವೆ. ನೆಹರು ಆನ್ ಎಕನಾಮಿಕ್ ಪಾಲಿಸೀಸ್, ಆರ್ಥಿಕ ನೀತಿಗಳ ಕುರಿತು ನೆಹರು ಮಿಶ್ರ ಆರ್ಥಿಕತೆಯನ್ನು ಪ್ರತಿಪಾದಿಸಿದರು. ಅಲ್ಲಿ ಸರ್ಕಾರಿ ನಿಯಂತ್ರಿತ ಸಾರ್ವಜನಿಕ ವಲಯವು ಖಾಸಗಿ ವಲಯದೊಂದಿಗೆ ಸಹ ಅಸ್ತಿತ್ವದಲ್ಲಿ ಇದೆ. ಭಾರತೀಯ ಆರ್ಥಿಕತೆಯ ಅಭಿವೃದ್ಧಿ ಮತ್ತು ಆಧುನೀಕರಣಕ್ಕೆ ಮೂಲಭೂತ ಮತ್ತು ಭಾರೀ ಉದ್ಯಮದ ಸ್ಥಾಪನೆಯು ಮೂಲಭೂತವಾಗಿದೆ ಎಂದು ಅವರು ನಂಬಿದ್ದರು. ಆದ್ದರಿಂದ ಸರ್ಕಾರವು ಮುಖ್ಯವಾಗಿ ಸಾರ್ವಜನಿಕ ವಲಯದ ಪ್ರಮುಖ ಉದ್ಯಮಗಳಾದ ಉಕ್ಕು, ಕಬ್ಬಿಣ, ಕಲ್ಲಿದ್ದಲು ಮತ್ತು ವಿದ್ಯುತ್ಗೆ ಹೂಡಿಕೆಯನ್ನು ನಿರ್ದೇಶಿಸಿದರು. ತನ್ಮೂಲಕ ಸಬ್ಸಿಡಿಗಳು ಮತ್ತು ರಕ್ಷಣಾವಾದಿಗಳೊಂದಿಗೆ ಅಭಿವೃದ್ಧಿಯನ್ನು ಉತ್ತೇಜಿಸಿದರು. ನೀತಿಗಳನ್ನು ವ್ಯಾಖ್ಯಾನಿಸುವ ಕ್ಷೇತ್ರದಲ್ಲಿ ನೆಹರು ಅವರ ದೃಷ್ಟಿ ಅಗಾಧವಾಗಿದೆ. ಅವರು 1948 ಮತ್ತು 1956ರ ಕೈಗಾರಿಕಾ ನೀತಿ ನಿರ್ಣಯಗಳ ಹಿಂದಿನ ಪ್ರಮುಖ ಮೆದುಳು ಮತ್ತು ಸಾರ್ವಜನಿಕ ವಲಯದ ಪರಿಕಲ್ಪನೆಯ ಪ್ರವರ್ತಕರಾಗಿದ್ದರು. ನೀತಿಯು ವಿಜ್ಞಾನದ ಕಡೆಗೆ ಮತ್ತು ನಿರ್ದಿಷ್ಟವಾಗಿ ಪರಮಾಣು ಶಕ್ತಿಯ ಕಡೆಗೆ ಆಧಾರಿತವಾಗಿರಬೇಕು ಎಂದು ಅವರು ಬಯಸಿದ್ದರು. ನೆಹರು ಅವರು ದೇಶದ ತ್ವರಿತ ಕೈಗಾರೀಕರಣದ ಅಡಿಪಾಯವನ್ನು ಹಾಕಿದರು ಮತ್ತು ಅವರ ದೂರದೃಷ್ಟಿಯಿಂದಾಗಿ ಇಂದು ಭಾರತವು ವಿಶ್ವದ ಪ್ರಮುಖ ತಾಂತ್ರಿಕವಾಗಿ ಮುಂದುವರಿದ ರಾಷ್ಟ್ರಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಪ್ರಯತ್ನಗಳಾಗಿವೆ. ನೆಹರು ಅವರ ಉಸ್ತುವಾರಿಯಲ್ಲಿ ಸಾರ್ವಜನಿಕ ವಲಯವು ಭಾರತೀಯ ಆರ್ಥಿಕತೆಯಲ್ಲಿ ಕಮಾಂಡಿಂಗ್ ಹೈಟ್ ಅನ್ನು ಪಡೆದುಕೊಂಡಿತು. ಮೇ 1956ರಲ್ಲಿ ಸಂಸತ್ತಿನಲ್ಲಿ ನೆಹರು ಹೀಗೆ ಹೇಳಿದರು: ಸಾರ್ವಜನಿಕ ವಲಯವನ್ನು ಆಕ್ರಮಿಸಿಕೊಳ್ಳಲು ಎಷ್ಟು ವಿಶಾಲವಾದ ಮತ್ತು ದೊಡ್ಡ ಶೋಷಣೆಯಿಲ್ಲದ ಕ್ಷೇತ್ರವಿದೆ ಮತ್ತು ಸಾರ್ವಜನಿಕ ವಲಯವು ಆಕ್ರಮಿಸಿಕೊಳ್ಳುತ್ತಿದೆ ಎಂಬುದನ್ನು ಸಂಸತ್ತು ಅರಿತುಕೊಳ್ಳಬೇಕೆಂದು ಅವರು ಬಯಸಿದ್ದರು. ಮೂಲಭೂತ ಮತ್ತು ಕಾರ್ಯತಂತ್ರದ ವಿಷಯಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ವಲಯವು ಕ್ಷೇತ್ರವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಎಂದು ಒದಗಿಸಿದ ಖಾಸಗಿ ವಲಯವೂ ಸಹ ಪ್ರಗತಿ ಸಾಧಿಸಿದರೆ ನಮಗೆ ಅಭ್ಯಂತರವಿಲ್ಲ ಎಂದು ಹೇಳಿದ್ದರು. ಹೀಗಾಗಿ ದೇಶದಿಂದ ಬಡತನ ಮತ್ತು ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಗಣನೀಯವಾಗಿ ತೊಡೆದುಹಾಕುವಲ್ಲಿ ಸಾರ್ವಜನಿಕ ವಲಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂಬುದು ನೆಹರು ಅವರ ದೃಢ ನಂಬಿಕೆಯಾಗಿತ್ತು. ಅವರು ಖಾಸಗಿ
ವಲಯದ ಪಾತ್ರಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದರು. ಅವರು ಅವುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದರು. ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳ ನಡುವಿನ ವ್ಯತ್ಯಾಸವು ಸಾಪೇಕ್ಷ ಒತ್ತುಗಳಲ್ಲಿ ಒಂದಾಗಿದೆ. ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳನ್ನು ಯಾವುದನ್ನು ನೋಡಲಾಗುವುದಿಲ್ಲ ಎಂದು ಅವರು ಸ್ಪಷ್ಟವಾದ ಅಭಿಪ್ರಾಯವನ್ನು ಹೊಂದಿದ್ದರು. ಎರಡು ಪ್ರತ್ಯೇಕ ಘಟಕಗಳಂತೆ ಅವು ಒಂದೇ ಜೀವಿಗಳ ಭಾಗಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ನೆಹರು ಅವರು ಸಾರ್ವಜನಿಕ ಉದ್ದಿಮೆಗಳಿಗೆ ಸಾಕಷ್ಟು ಸ್ವಾಯತ್ತತೆ ನೀಡಬೇಕು ಎಂದು ಪ್ರತಿಪಾದಿಸುತ್ತಿದ್ದರು. ಈ ಉದ್ಯಮಗಳಿಗೆ ಅಧಿಕಾರಶಾಹಿ ನಿರ್ವಹಣೆಯ ಶೈಲಿಯ ಬಳಕೆಯನ್ನು ಅವರು ಮೊದಲು ವಿರೋಧಿಸಿದರು. ಅವರು ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ, ಈ ರೀತಿಯ ಸಾರ್ವಜನಿಕ ಉದ್ಯಮಕ್ಕೆ ಅನ್ವಯಿಸುವ ಸಾಮಾನ್ಯ ಸರ್ಕಾರಿ ಕಾರ್ಯವಿಧಾನವು ಆ ಸಾರ್ವಜನಿಕ ಉದ್ಯಮದ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ ಎಂದು ಹೇಳಿದರು. ಆದ್ದರಿಂದ ಒಂದು ಕಡೆ ಸಾಕಷ್ಟು ತಪಾಸಣೆ ಮತ್ತು ರಕ್ಷಣೆ ಇರುವ ಸಾರ್ವಜನಿಕ ಉದ್ಯಮಗಳ ಕಾರ್ಯನಿರ್ವಹಣೆಯ ವ್ಯವಸ್ಥೆಯನ್ನು ನಾವು ವಿಕಸನಗೊಳಿಸಬೇಕಾಗಿದೆ ಮತ್ತು ಮತ್ತೊಂದೆಡೆ ಈ ಉದ್ಯಮಕ್ಕೆ ತ್ವರಿತವಾಗಿ ಮತ್ತು ವಿಳಂಬವಿಲ್ಲದೆ ಕೆಲಸ ಮಾಡಲು ಸಾಕಷ್ಟು ಸ್ವಾತಂತ್ರ್ಯವಿದೆ. ಅವರ ಮೇಲೆ ಕಠಿಣ ಸಂಸದೀಯ ನಿಯಂತ್ರಣವನ್ನು ಅವರು ವಿರೋಧಿಸಿದರು. ನಾವು ಪ್ರತಿದಿನ ಈ ಮನೆಯಲ್ಲಿ ಕುಳಿತು ಸಾರ್ವಜನಿಕ ಉದ್ಯಮಗಳನ್ನು ಇಲ್ಲಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ. ಇದು ಕೇವಲ ಮಾಡಲು ಸಾಧ್ಯವಿಲ್ಲ. ಆದರೆ ನಾವು ತುಂಬ ಒತ್ತಾಯಿಸಿದರೆ ನಾವು ಹೆಚ್ಚಿನ ಹಣವನ್ನು ಕಳೆದುಕೊಳ್ಳುತ್ತೇವೆ ಮತ್ತು ಇದು ಒಂದು ರೀತಿಯ ಸ್ಥಿರ ವಾತಾವರಣವನ್ನು ಅಭಿವೃದ್ಧಿಪಡಿಸುತ್ತದೆ ಎಂದು ಹೇಳುತ್ತಿದ್ದರು. ಇದು ಬೆಳೆಯುತ್ತಿರುವ ಉದ್ಯಮಕ್ಕೆ ತುಂಬ ಕೆಟ್ಟದು ಎಂದು ಹೇಳುತ್ತಿದ್ದರು. ಹೀಗಾಗಿ ಸಂಸದೀಯ ನಿಯಂತ್ರಣ ಮತ್ತು ಸಾರ್ವಜನಿಕ ಉದ್ಯಮಗಳ ಸ್ವಾಯತ್ತತೆಯ ನಡುವೆ ಸರಿಯಾದ ಸಮತೋಲನವನ್ನು ಪಡೆಯಲು ನೆಹರು ಉತ್ಸುಕರಾಗಿದ್ದರು. ದೊಡ್ಡ ರಾಜ್ಯ ನಿಯಂತ್ರಿತ ಉದ್ಯಮಗಳಿಗೆ ನೆಹರು ಅವರ ಆದ್ಯತೆ. ಆದಾಗ್ಯೂ ಅವರ ವಿಮರ್ಶಕರ ಪ್ರಕಾರ ಪರಿಮಾಣಾತ್ಮಕ ನಿಯಮಗಳು, ಕೋಟಾಗಳು ಮತ್ತು ಸುಂಕಗಳು ಕೈಗಾರಿಕಾ ಪರವಾನಗಿಗಳು ಮತ್ತು ಇತರ ನಿಯಂತ್ರಣಗಳ ಸಂಕೀರ್ಣ ವ್ಯವಸ್ಥೆಯನ್ನು ರಚಿಸಿತು. ಭಾರತದಲ್ಲಿ ಪರ್ಮಿಟ್ ಮತ್ತು ಲೈಸೆನ್ಸ್ ರಾಜ್ ಎಂದು ಕರೆಯಲ್ಪಡುವ ಈ ವ್ಯವಸ್ಥೆಯು ಆರ್ಥಿಕ ಅಸಮರ್ಥತೆಗಳಿಗೆ ಕಾರಣವಾಗಿದ್ದು, ಉದಾರೀಕರಣದವರೆಗೆ ದಶಕಗಳವರೆಗೆ ಉದ್ಯಮಶೀಲತೆಯನ್ನು ಕುಂಠಿತಗೊಳಿಸಿತು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಮೊಟಕುಗೊಳಿಸಿತು. 1991ರಲ್ಲಿ ಕಾಂಗ್ರೆಸ್ ಸರ್ಕಾರವು ಪಿ.ವಿ. ನರಸಿಂಹರಾವ್ ಮತ್ತು ಕೋರ್ ಮತ್ತು ಮೂಲಭೂತ ಕ್ಷೇತ್ರಗಳಲ್ಲಿ ರಾಜ್ಯ ವಲಯದ ಅವರ ದೃಷ್ಟಿಕೋನವರು ಅವರ ಸಮಯಕ್ಕಿಂತ ಮುಂದಿತ್ತು ಮತ್ತು ಇಂದಿಗೂ ಆಮದು ಮಾಡಿಕೊಳ್ಳುತ್ತದೆ. ನೆಹರುವಿಯನ್ ವಿಷನ್ ಆನ್ ಅಗ್ರಿಕಲ್ಚರಲ್ ಪಾಲಿಸೀಸ್. ನೆಹರು ಅವರ ನೇತೃತ್ವದಲ್ಲಿ ಸರ್ಕಾರವು ಕ್ಷಿಪ್ರ ಕೈಗಾರೀಕರಣದ ಜೊತೆಗೆ ಕೃಷಿ ಸುಧಾರಣೆಗಳನ್ನು ಪ್ರಾರಂಭಿಸಿತು. ಗಮನಿಸಿದಂತೆ ಕೈಗಾರೀಕರಣವು ಕಾರ್ಯಸಾಧ್ಯವಾಗಲು ಅದಕ್ಕೆ ಬೆಂಬಲ, ಕೃಷಿ ಆರ್ಥಿಕತೆ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕಾ ನೆಲೆಯ ಅಗತ್ಯವಿದೆ ಎಂದು ಅವರು ಅರಿತುಕೊಂಡರು. ನಗರ ಯೋಜನೆ, ರಸ್ತೆಗಳು ಮತ್ತು ಉದ್ಯಾನವನಗಳನ್ನು ಮೀರಿ ಶಿಕ್ಷಣ, ಮನರಂಜನೆ, ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಹೋಗುವ ಅವರ ಆಲೋಚನೆಗಳು ಗಮನಾರ್ಹವಾಗಿವೆ. ಆಧುನಿಕ ಕೊಳೆಗೇರಿಗಳು ಅವರನ್ನು ಸಂಕಟಪಡಿಸುವುದು. ಅವರು ನಗರ ಮತ್ತು ಹಳ್ಳಿಯ ನಡುವಿನ ಸಹಜೀವನದ ಸಂಬಂಧವನ್ನು ದೃಷ್ಟೀಕರಿಸಿದರು. ಯಶಸ್ವಿ ಭೂ ಸುಧಾರಣಾ ನೀತಿಯನ್ನು ಪರಿಚಯಿಸಲಾಯಿತು.
ಇದು ದೈತ್ಯ ಭೂ ಹಿಡುವಳಿಗಳನ್ನು ರದ್ದುಗೊಳಿಸಿತು. ಆದರೆ ಭೂ ಮಾಲೀಕತ್ವದ ಮೇಲೆ ಮಿತಿಗಳನ್ನು ಹಾಕುವ ಮೂಲಕ ಭೂಮಿಯನ್ನು ಮರುಹಂಚಿಕೆ ಮಾಡುವ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಲಿಲ್ಲ. ಮತ್ತೊಮ್ಮೆ ನೆಹರು ಅವರ ನಾಯಕತ್ವದಲ್ಲಿ ಸರ್ಕಾರವು ದೊಡ್ಡ ಪ್ರಮಾಣದ ಸಹಕಾರಿ ಕೃಷಿಯನ್ನು ಪರಿಚಯಿಸಲು ಪ್ರಯತ್ನಿಸಿತು. ಆದರೆ ನೆಹರು ಅವರ ಪ್ರಯತ್ನಗಳನ್ನು ವಿರೋಧಿಸುವಲ್ಲಿ ಗಣನೀಯ ರಾಜಕೀಯ ಬೆಂಬಲವನ್ನು ಹೊಂದಿದ್ದ ಗ್ರಾಮೀಣ ಗಣ್ಯರು ಭೂಮಾಲೀಕರಿಂದ ಅದರ ಪ್ರಯತ್ನಗಳು ನಿರಾಶೆಗೊಂಡವು. ಕೃಷಿ ಉತ್ಪಾದನೆಯು ಆರಂಭದವರೆಗೂ ವಿಸ್ತರಿಸಿತು. 1960ರ ದಶಕದಲ್ಲಿ ಹೆಚ್ಚುವರಿ ಭೂಮಿಯನ್ನು ಕೃಷಿಗೆ ಒಳಪಡಿಸಲಾಯಿತು ಮತ್ತು ಕೆಲವು ನೀರಾವರಿ ಯೋಜನೆಗಳು ಪರಿಣಾಮ ಬೀರಲು ಪ್ರಾರಂಭಿಸಿದವು. ಕೃಷಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಯು ಕೃಷಿ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ. ನೆಹರು ಅವರ ನಾಯಕತ್ವದಲ್ಲಿ ಹಸಿರು ಕ್ರಾಂತಿಯು ಒಂದು ದೊಡ್ಡ ಯಶಸ್ಸಿನ ಕಥೆಯಾಗಿತ್ತು. ಬೆಳೆ ಉತ್ಪಾದನೆಯನ್ನು ವೈವಿಧ್ಯಗೊಳಿಸಲು ಮತ್ತು ಹೆಚ್ಚಿಸುವ ಪ್ರಯತ್ನವಾಗಿ ಕ್ರಾಂತಿಯನ್ನು ನೋಡಲಾಯಿತು. ಇದು ಉತ್ತರ ಭಾರತವನ್ನು ದೊಡ್ಡದಾಗಿ ಪರಿವರ್ತಿಸಿತು. ನೆಹರು ಆನ್ ಸೋಷಿಯಲ್ ಪಾಲಿಸೀಸ್. ನಾವು ಸಾಮಾಜಿಕ ನೀತಿಗಳ ಕುರಿತು ನಾವು ಸಾಮಾಜಿಕ ನೀತಿಗಳ ಬಗ್ಗೆ ಮಾತನಾಡುವಾಗ ಉದ್ದೇಶಿತ ಜನಸಂಖ್ಯೆಯ ಸಾಮಾಜಿಕ ಪರಿಸ್ಥಿತಿಗಳನ್ನು ಉತ್ತಮಗೊಳಿಸುವ ಗುರಿಯನ್ನು ಹೊಂದಿರುವ ನೀತಿಗಳನ್ನು ನಾವು ಅರ್ಥೈಸುತ್ತೇವೆ. ಶಿಕ್ಷಣ, ಆರೋಗ್ಯ, ಕಾನೂನು ಪ್ರಯೋಜನಗಳು, ಸಾಮಾಜಿಕ ಉನ್ನತಿ ಇತ್ಯಾದಿಗಳು ಸಾಮಾಜಿಕ ಕ್ಷೇತ್ರಗಳಾಗಿವೆ. ಅಲ್ಲಿ ನೆಹರು ಗಮನ ಹರಿಸಿರುವಂತೆ ಕೆಲಸವನ್ನೂ ಸಹ ಮಾಡಿದರು. ಈಗ ಅವುಗಳನ್ನು ಚರ್ಚಿಸೋಣ. ಎಜುಕೇಷನ್ ಅಂದರೆ ಶಿಕ್ಷಣ. ನೆಹರು ಅವರು ಭಾರತದ ಶಿಕ್ಷಣ ವ್ಯವಸ್ಥೆಯ ಮಹಾನ್ ದಾರ್ಶನಿಕರಾಗಿದ್ದರು. ಅವರು ಭಾರತದ ಮಕ್ಕಳು ಮತ್ತು ಯುವಕರಿಗೆ ಶಿಕ್ಷಣವನ್ನು ಪ್ರತಿಪಾದಿಸಿದರು. ಇದು ಭಾರತದ ಭವಿಷ್ಯದ ಪ್ರಗತಿಗೆ ಅಗತ್ಯವೆಂದು ನಂಬಿದ್ದರು. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯನ್ನು ಅವರ ಅಧಿಕಾರಾವಧಿಯು ಮೇಲ್ವಿಚಾರಣೆ ಮಾಡಿತು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ನವದೆಹಲಿ ಎಲ್ಲ ಅವರ ಮೇಲ್ವಿಚಾರಣೆಯಲ್ಲಿ ಮಾಡಲಾಯಿತು. ಕೆಲವು ಪ್ರಥಮ ದರ್ಜೆಯ ಸಂಸ್ಥೆಗಳು ಮತ್ತು ಯಾವುದೇ ಶಿಕ್ಷಣವಿಲ್ಲದ ಸಂಸ್ಥೆಗಳ ಡಯಲೆಕ್ಟಿಕ್ಸ್ ನೆಹರು ಅವರನ್ನು ವಿಚಲಿತಗೊಳಿಸಿತು. ಅವರು ಶೈಕ್ಷಣಿಕ ಸ್ವಾತಂತ್ರ್ಯದ ಬಗ್ಗೆ ಬರೆದರು ಮತ್ತು ವಿದೇಶಿ ಶೈಕ್ಷಣಿಕ ಸಹಯೋಗವನ್ನು ಸಹ ಬೆಂಬಲಿಸಿದರು. ಅದೇ ಸಮಯದಲ್ಲಿ ಅನೇಕ ವಿದೇಶಿ ಪರಿಣಿತರು ಎರಡನೇ ದರ್ಜೆಯ ವಿಷಯಗಳು ಮತ್ತು ವ್ಯಂಗ್ಯವಾಗಿ ಅವರ ಹೆಚ್ಚು ಸಮರ್ಥ ಭಾರತೀಯ ಕೌಂಟರ್ ಪಾರ್ಟಿಗಿಂತ ಹೆಚ್ಚಿನ ಹಣವನ್ನು ಪಾವತಿಸುವುದನ್ನು ನೋಡಿ ಅವರು ನೋಯಿಸಿದರು. ಅಗತ್ಯವಿದ್ದರೆ ವಿಶೇಷ ನೇಮಕಾತಿ ಮಾರ್ಗಗಳ ಮೂಲಕ ವಿದೇಶದಲ್ಲಿ ತರಬೇತಿ ಪಡೆದ ಭಾರತೀಯರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯೋಜಿಸಲು ಅವರು ಸಲಹೆ ನೀಡಿದರು. ಭಾರತದಲ್ಲಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಖಾತರಿಪಡಿಸುವ ಪಂಚವಾರ್ಷಿಕ ಯೋಜನೆಗಳಲ್ಲಿ ನೆಹರು ಬದ್ಧತೆಯನ್ನು ವಿವರಿಸಿದರು. ಈ ಉದ್ದೇಶಕ್ಕಾಗಿ ನೆಹರು ಸಾಮೂಹಿಕ ಗ್ರಾಮಗಳ ದಾಖಲಾತಿ ಕಾರ್ಯಕ್ರಮಗಳ ರಚನೆ ಮತ್ತು ಸಾವಿರಾರು ಶಾಲೆಗಳ ನಿರ್ಮಾಣವನ್ನು ಮೇಲ್ವಿಚಾರಣೆ ಮಾಡಿದರು. ಒದಗಿಸುವಂತಹ ಉಪಕ್ರಮಗಳನ್ನು ನೆಹರು ಪ್ರಾರಂಭಿಸಿದರು. ಔಪೌಷ್ಟಿಕತೆಯ ವಿರುದ್ಧ ಹೋರಾಡಲು ಮಕ್ಕಳಿಗೆ ಉಚಿತ ಹಾಲು ಮತ್ತು ಊಟ, ವಯಸ್ಕರ ಶಿಕ್ಷಣ ಕೇಂದ್ರಗಳು, ವಯಸ್ಕರಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವೃತ್ತಿಪರ ಮತ್ತು ತಾಂತ್ರಿಕ ಶಾಲೆಗಳನ್ನು ಆಯೋಜಿಸಲಾಗಿದೆ. ಹಿಂದೂ ಮ್ಯಾರೇಜ್ ಲಾ, ಹಿಂದೂ ವಿವಾಹ ಕಾನೂನು. ಹಿಂದೂ ವಿವಾಹ ಕಾನೂನು ನೆಹರು ಅವರ ನಾಯಕತ್ವದಲ್ಲಿ ಸಂಸತ್ತು ಮಹಿಳೆಯರ ಕಾನೂನು ಹಕ್ಕುಗಳು ಮತ್ತು ಸಾಮಾಜಿಕ ಸ್ವಾತಂತ್ರ್ಯಗಳನ್ನು ಹೆಚ್ಚಿಸಲು ಹಿಂದೂ ವೈಯಕ್ತಿಕ ಕಾನೂನಿನಲ್ಲಿ ಅನೇಕ ಬದಲಾವಣೆಗಳನ್ನು ಜಾರಿಗೆ ತಂದಿತು. ನೆಹರು ಅವರ ಒತ್ತಾಯದ ಮೇರೆಗೆ 44ನೇ ವಿಧಿಯನ್ನು
ಭಾರತೀಯ ಸಂವಿಧಾನದಲ್ಲಿ ಸೇರಿಸಲಾಯಿತು. ಭಾರತದ ಭೂಪ್ರದೇಶದಾದ್ಯಂತ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಪಡೆಯಲು ರಾಜ್ಯವು ಪ್ರಯತ್ನಿಸುತ್ತಿದೆ. ಲೇಖನವು ಭಾರತದಲ್ಲಿ ಜಾತ್ಯತೀತತೆಯ ಆಧಾರವನ್ನು ರೂಪಿಸಿದರೆ, ಮುಖ್ಯವಾಗಿ ಮುಸ್ಲಿಮರು ಮದುವೆ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ತಮ್ಮ ವೈಯಕ್ತಿಕ ಕಾನೂನನ್ನು ಇಟ್ಟುಕೊಳ್ಳುವ ಸ್ವಾತಂತ್ರ್ಯವನ್ನು ಹೊಂದಿದ್ದರು. ನೆಹರು ಮುಸ್ಲಿಂ ವೈಯಕ್ತಿಕ ಕಾನೂನನ್ನು ಶಾಸನದಿಂದ ವಿನಾಯಿತಿ ನೀಡಿದಾಗ ಅವರ ಸರ್ಕಾರವು 1954ರಲ್ಲಿ ವಿಶೇಷ ವಿವಾಹ ಕಾಯ್ದೆಯನ್ನು ಅಂಗೀಕರಿಸಿತು. ಈ ಕಾಯ್ದೆಯ ಹಿಂದಿನ ಕಲ್ಪನೆಯು ಭಾರತದಲ್ಲಿ ಪ್ರತಿಯೊಬ್ಬರಿಗೂ ನಾಗರಿಕ ವಿವಾಹದ ಅಡಿಯಲ್ಲಿ ವೈಯಕ್ತಿಕ ಕಾನೂನುಗಳನ್ನು ಮೀರಿ ಮದುವೆಯಾಗುವ ಸಾಮರ್ಥ್ಯವನ್ನು ನೀಡುವುದಾಗಿತ್ತು. ಈ ಕಾಯ್ದೆಯು ಬಹುಪತ್ನಿತ್ವವನ್ನು ಕಾನೂನು ಬಾಹಿರವೆಂದು ಘೋಷಿಸಿತು ಮತ್ತು ಉತ್ತರಾಧಿಕಾರವನ್ನು ಆಯಾ ವೈಯಕ್ತಿಕ ಕಾನೂನುಗಳಿಗಿಂತ ಹೆಚ್ಚಾಗಿ ಭಾರತೀಯ ಉತ್ತರಾಧಿಕಾರ ಕಾಯ್ದೆಯಿಂದ ನಿಯಂತ್ರಿಸಲಾಗುತ್ತದೆ ಎಂದು ಹೇಳಿತು. ನೆಹರು ಅಂಡ್ ರಿಸರ್ವೇಷನ್ ಪಾಲಿಸಿ. ನೆಹರು ಮತ್ತು ಮೀಸಲಾತಿ ನೀತಿ. ಸರ್ಕಾರಿ ಸೇವೆಗಳಲ್ಲಿ ಮೀಸಲಾತಿ ವ್ಯವಸ್ಥೆ ಮತ್ತು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಜನರು ಎದುರಿಸುತ್ತಿರುವ ಸಾಮಾಜಿಕ ಅಸಮಾನತೆಗಳು ಮತ್ತು ಅನಾನುಕೂಲಗಳನ್ನು ನಿರ್ಮೂಲನೆ ಮಾಡಲು ಶಿಕ್ಷಣ ಸಂಸ್ಥೆಗಳನ್ನು ರಚಿಸಲಾಗಿದೆ. ನೆಹರು ಅವರು ಜಾತ್ಯತೀತತೆ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಪ್ರತಿಪಾದಿಸಿದರು. ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವನ್ನು ಹೆಚ್ಚಿಸಿದರು. ಅವರಿಗೆ ನಿರಾಶ್ರಿತರ ಸಮಸ್ಯೆಗೆ ಪರಿಹಾರವು ಪುನರ್ವಸತಿ ಮತ್ತು ಪುನರ್ವಸತಿ ಇಲ್ಲದೆಯೇ ಹೊರತು ಹಣವನ್ನು ಹಂಚುವುದರಲ್ಲಿ ಅಲ್ಲ. ಅವರು ದಲಿತ ಪದವನ್ನು ಒಪ್ಪಲಿಲ್ಲ, ಏಕೆಂದರೆ ಅವರು ಸಕಾರಾತ್ಮಕ ಕ್ರಿಯೆಗಾಗಿ ಅದು ವ್ಯಕ್ತಿಯನ್ನು ಕಳಂಕಿತ ಎಂದು ನಂಬಿದ್ದರು. ನೆಹರುವಿಯನ್ ಅಂಡ್ ಸೋಷಿಯಲ್ ಐಡಿಯಲ್ಸ್. ನೆಹರುವಿಯನ್ ಮತ್ತು ಸಮಾಜವಾದಿ ಆದರ್ಶಗಳು. ಸಮಾಜವಾದದ ಆಧಾರದ ಮೇಲೆ ಭಾರತವು ಆರ್ಥಿಕ ಸಮೃದ್ಧಿಯನ್ನು ಸಾಧಿಸಬಹುದು ಎಂದು ನೆಹರುಗೆ ಮನವರಿಕೆ ಆಯಿತು. ಅವರು ಸಮಾಜವಾದದ ತತ್ವಶಾಸ್ತ್ರಕ್ಕೆ ಬದ್ಧರಾಗಿದ್ದರು, ಆದರೆ ಅವರ ಸಮಾಜವಾದದ ಪರಿಕಲ್ಪನೆಯು ಭಿನ್ನವಾಗಿತ್ತು. ಮಾರ್ಕ್ಸ್ ಮತ್ತು ಇತರ ರಾಜಕೀಯ ಸಿದ್ಧಾಂತಿಗಳು ವ್ಯಾಖ್ಯಾನಿಸಿದ್ದಾರೆ. ಭಾರತದ ಸ್ವಾತಂತ್ರ್ಯಕ್ಕೆ ಬಹಳ ಹಿಂದೆಯೇ ನೆಹರು ಅವರು 1929ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಾಹೋರ್ ಅಧಿವೇಶನದಲ್ಲಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ತಾವು ಸಮಾಜವಾದಿ ಮತ್ತು ಗಣರಾಜ್ಯವಾದಿ ಮತ್ತು ಊಳಿಗಮಾನ್ಯ ಶ್ರೀಮಂತರಲ್ಲಿ ನಂಬಿಕೆಯಿಲ್ಲದ ಘೋಷಿಸಿದ್ದರು. ಅದೇ ಸಮಯದಲ್ಲಿ ಅವರ ಸಮಾಜವಾದದ ಆದರ್ಶವು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸಹ ಸೂಚಿಸುತ್ತದೆ. ಸಮಾಜವಾದದ ಅಡಿಯಲ್ಲಿ ಏಕೆ ಇರಬೇಕು ಎಂದು ನನಗೆ ಅರ್ಥವಾಗುತ್ತಿಲ್ಲ. ವ್ಯಕ್ತಿಗೆ ಹೆಚ್ಚಿನ ಸ್ವಾತಂತ್ರ್ಯವಾಗಿರಬಾರದು. ವಾಸ್ತವವಾಗಿ ಪ್ರಸ್ತುತ ವ್ಯವಸ್ಥೆಯು ನೀಡುವುದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯವಿದೆ. ಅವರು ಆತ್ಮಸಾಕ್ಷ್ಯ ಮತ್ತು ಮನಸ್ಸಿನ ಸ್ವಾತಂತ್ರ್ಯ, ಉದ್ಯಮ ಸ್ವಾತಂತ್ರ್ಯ ಮತ್ತು ನಿರ್ಬಂಧಿತ ಪ್ರಮಾಣದಲ್ಲಿ ಖಾಸಗಿ ಆಸ್ತಿಯನ್ನು ಹೊಂದಬಹುದು ಎಂದು ಹೇಳಲಾಗಿತ್ತು. 1927ರಲ್ಲಿ ಸೋವಿಯತ್ ಒಕ್ಕೂಟಕ್ಕೆ ನೆಹರು ಅವರ ಭೇಟಿಯು ಅವರ ತಾತ್ವಿಕ ಮತ್ತು ರಾಜಕೀಯ ದೃಷ್ಟಿಕೋನಗಳ ರಚನೆಯಲ್ಲಿ ಒಂದು ಹೆಗ್ಗುರುತಾಗಿದೆ. ಅವರು ನಿರ್ಣಾಯಕವಾಗಿ ಪ್ರಜಾಪ್ರಭುತ್ವದ ಕಡೆಗೆ ತಿರುಗಿದರು ಮತ್ತು ಸಮಾಜವಾದಿ ನಂಬಿಕೆಗಳ ಉತ್ಕಟ ಬೆಂಬಲಿಗರಾದರು. ಖಾಸಗಿ ಏಕಸ್ವಾಮ್ಯಗಳು ಎಲ್ಲಿವರೆಗೆ ಉಳಿಯುತ್ತೆಯೋ ಅಲ್ಲಿವರೆಗೆ ಯಾವುದೇ ಸಮಾಜವಾದಿ ರಾಜರಚನೆಗೆ ಇದು ಸಾಧ್ಯವಿಲ್ಲ. ಸಮಾಜದ ಅಭಿವೃದ್ಧಿ ಸಾಧ್ಯವಾಗುವುದಿಲ್ಲ. ಆದ್ದರಿಂದ
ಸಮಾಜವು ಉತ್ಪಾದನೆಯ ಪ್ರಮುಖ ಸಾಧನಗಳನ್ನು ನಿಯಂತ್ರಿಸುವುದು ಮತ್ತು ಏಕಸ್ವಾಮ್ಯವನ್ನು ಅಭಿವೃದ್ಧಿಸುವುದನ್ನು ತಡೆಯುವುದು ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರಭುತ್ವದ ಸಮಾಜವಾದ ನೆಹರುವಿಯನ್ ರಾಜಕೀಯ ಆರ್ಥಿಕತೆಯ ಸೈದ್ಧಾಂತಿಕ ತಿರುಳನ್ನು ರೂಪಿಸಿದರೆ, ಅವರು ಜನರ ಒಪ್ಪಿಗೆಯ ಆಧಾರದ ಮೇಲೆ ಕಲ್ಯಾಣ ರಾಜ್ಯವನ್ನು ರೂಪಿಸಿದರು. ಸಿದ್ಧಾಂತ ಮತ್ತು ಹಿಂಸೆ ಮತ್ತು ನೈತಿಕ ಮೌಲ್ಯಗಳಲ್ಲಿ ಬಲವಾಗಿ ನೆಲೆಗೊಂಡಿದೆ. ಯೋಜನೆ, ಸಮುದಾಯ ಅಭಿವೃದ್ಧಿ, ವಿಕೇಂದ್ರೀಕರಣ, ಉದ್ಯೋಗ, ಸಾರ್ವಜನಿಕ ಆರೋಗ್ಯ, ಕುಟುಂಬ ಯೋಜನೆ, ಜಾತ್ಯತೀತತೆ ಮತ್ತು ಸಮಾನ ಅವಕಾಶಗಳನ್ನು ಕುರಿತು ಅವರ ಆಲೋಚನೆಗಳು ಒಟ್ಟಾಗಿ ಅವರು ರೂಪಿಸಿದ ಸಮಾನತೆಯ ಭಾರತವನ್ನು ಹೊರತರುತ್ತವೆ. ಅವರು ಸಮಾಜದ ಸ್ವಾಧೀನಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಟೀಕಿಸಿದರು ಮತ್ತು ಅವುಗಳನ್ನು ನಿಗ್ರಹಿಸುವಲ್ಲಿ ರಾಜ್ಯದ ಪಾತ್ರವನ್ನು ಅನುಮೋದಿಸಿದರು. ಪ್ರತಿ ಗ್ರಾಮದ ಪಂಚಾಯಿತಿ, ಸಹಕಾರಿ ಸಂಘ ಮತ್ತು ಶಾಲೆಯನ್ನು ಹೊಂದಿರಬೇಕು ಎಂದು ಪ್ರಸ್ತಾಪಿಸಿದರು. ನೆಹರೂಸ್ ವ್ಯೂಸ್ ಆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತದ ಕುರಿತ ನೆಹರು ಅವರ ಅಭಿಪ್ರಾಯಗಳು. ದೇಶದ ಅಭಿವೃದ್ಧಿಗಾಗಿ ಕೆಲವು ನೀತಿಗಳು ಮತ್ತು ಅವುಗಳನ್ನು ಅನುಷ್ಠಾನಗೊಳಿಸುವ ರಚನೆಗಳ ಹೊರತಾಗಿ ಆಡಳಿತ ವಿಜ್ಞಾನದ ಅಧ್ಯಯನ ಮತ್ತು ಅನ್ವಯಕ್ಕೆ ನೆಹರು ಅವರ ಕೊಡುಗೆ ಅಗಾಧವಾಗಿದೆ. ದೇಶದಲ್ಲಿ ಆಡಳಿತಾತ್ಮಕ ಸುಧಾರಣೆಗಳನ್ನು ತರುವಲ್ಲಿ ಅವರು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನವದೆಹಲಿ ಅವರ ಅಧ್ಯಕ್ಷರಾಗಿ ಪ್ರಾರಂಭದಲ್ಲಿ ಅವರು ಸಂಬಂಧ ಹೊಂದಿದ್ದರು. ಇದು ದೇಶದಲ್ಲಿ ಆಡಳಿತವನ್ನು ಸುಧಾರಿಸಲು ಮತ್ತು ಅಭಿವೃದ್ಧಿಪಡಿಸುವಲ್ಲಿ ಅವರ ಆಸಕ್ತಿಗೆ ಉದಾಹರಣೆಯಾಗಿದೆ. ಅವರು ಸಂಸ್ಥೆಯ ಕೆಲಸ ಮತ್ತು ಅಭಿವೃದ್ಧಿಯಲ್ಲಿ ಬಹಳಷ್ಟು ಆಸಕ್ತಿ ವಹಿಸಿದರು. ಕೆಲವು ನೀತಿಗಳನ್ನು ಕಾರ್ಯಗತಗೊಳಿಸುವ ರಚನೆಯನ್ನು ಸ್ಥಾಪಿಸಲು ಮತ್ತು ರಚನೆಯನ್ನು ನಿರ್ವಹಿಸಲು ಸಿಬ್ಬಂದಿಗಳ ಆಯ್ಕೆಗೆ ನೆಹರು ಸಲ್ಲುತ್ತಾರೆ. ಹೆಸರಾಂತ ವಿಜ್ಞಾನಿ ಡಾಕ್ಟರ್ ಹೋಮಿ ಬಾಬಾ ಅವರ ನೇತೃತ್ವದಲ್ಲಿ ಸ್ವಾಯತ್ತ ಪರಮಾಣು ಶಕ್ತಿ ಆಯೋಗವನ್ನು ಸ್ಥಾಪಿಸುವಲ್ಲಿ ನೆಹರು ಸರಿಯಾದ ಸಂಘಟನೆಯನ್ನು ರೂಪಿಸಿದರು. ಅಂತೆಯೇ ಅವರು ಪ್ರೊಫೆಸರ್ ಮಹಲನೋಬಿಸ್ ಅವರನ್ನು ಅವರು ದೇಶದ ಅತ್ಯುನ್ನತ ಸಂಖ್ಯಾಶಾಸ್ತ್ರೀಯ ಸಂಸ್ಥೆಯನ್ನು ನಿರ್ದೇಶಿಸಲು ಆಯ್ಕೆ ಮಾಡಿದರು. ಅವುಗಳೆಂದರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಕಲ್ಕತ್ತಾ. ಈ ಸಂಸ್ಥೆಗಳು ಮತ್ತು ಸರ್ಕಾರದ ನಿಯಂತ್ರಣದೊಂದಿಗೆ ಸ್ವಾಯತ್ತತೆಯನ್ನು ನೀಡಲಾಯಿತು. ಸಂಸ್ಥೆಗಳ ಹೊಸ ಮಾದರಿಗಳು ನೆಹರು ಅವರ ಚಿಂತನೆಗೆ ಕಾರಣವಾಗಿವೆ. ನೆಹರು ಅವರು ಆಡಳಿತವು ದುರ್ಬಲಗೊಳ್ಳುವ ದುಷ್ಪರಿಣಾಮಗಳನ್ನು ನಿರೀಕ್ಷಿಸಿದರು. ಭ್ರಷ್ಟಾಚಾರ, ಆಡಳಿತಾತ್ಮಕ ವಿಳಂಬಗಳು ಮತ್ತು ನಿರ್ಲಜ್ಜ ಅಧಿಕಾರಿಗಳು ಮತ್ತು ಜನರ ನಡುವಿನ ಸಂಪರ್ಕಗಳು ಅವರಿಗೆ ನಾಗರಿಕ ಸೇವಾ ತಟಸ್ಥತೆಯು ಒಂದು ಕಾಲ್ಪನಿಕವಾಗಿತ್ತು. ಆದರೂ ಅವರು ಅಧಿಕಾರಶಾಹಿಗಳನ್ನು ವಸ್ತುನಿಷ್ಠ ಮತ್ತು ನಿರ್ಲಿಪ್ತ ಚಿಂತನೆಯನ್ನು ಬೆಳೆಸಲು ಪ್ರೋತ್ಸಾಹಿಸಿದರು. ರಾಜ್ಯ ಗವರ್ನರ್ಗಳು ಸಾಂವಿಧಾನಿಕ ಚೌಕಟ್ಟಿನೊಳಗೆ ಕಟ್ಟುನಿಟ್ಟಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಮತ್ತು ತಮ್ಮನ್ನು ತಾವು ಉನ್ನತ ವರ್ಗ ಎಂದು ಗ್ರಹಿಸಬಾರದು ಎಂದು ಅವರು ಬಯಸಿದ್ದರು. ನೆಹರು ಕೂಡ ಭ್ರಷ್ಟಾಚಾರವನ್ನು ತೀವ್ರವಾಗಿ ಟೀಕಿಸಿದರು. ಅದು ಆಡಳಿತ ಮತ್ತು ಸಮಾಜವನ್ನು ವ್ಯಾಪಿಸಿತು. ನೆಹರು ರವರ ಗಮನ ಹೇಗಿತ್ತೆಂದರೆ, ಸರ್ಕಾರವು ತನ್ನ ಉತ್ತಮ ಉದ್ದೇಶಗಳ ಹೊರತಾಗಿಯೂ ಶ್ರೇಣಿ ಮತ್ತು ಫೈಲ್ಗಳ ನಡುವಿನ ಭ್ರಷ್ಟಾಚಾರವನ್ನು ಪರಿಶೀಲಿಸಲು ಅಸಮರ್ಥವಾಗಿದೆ ಮತ್ತು ಅವರ ಮುಖವನ್ನು ಉಳಿಸಲು ಪೊಲೀಸರು ಮತ್ತು ಇತರ ಅಧಿಕಾರಿಗಳನ್ನು ರಕ್ಷಿಸುತ್ತದೆ ಎಂದು ಹೇಳುತ್ತಿದ್ದರು. ಭಾರತೀಯ ಪೊಲೀಸರ ಸ್ವಯಂ ಪ್ರೇರಿತ ಬೆಂಬಲವಿದ್ದರೆ ಮಾತ್ರ ಇದು ಯಶಸ್ವಿಯಾಗಲು ಸಾಧ್ಯ ಎಂದು ಸಹ ಹೇಳುತ್ತಿದ್ದರು. ನೆಹರು ಸಮುದಾಯ ಅಭಿವೃದ್ಧಿ
ಮತ್ತು ಪಂಚಾಯತ್ ರಾಜ್ ಕಾರ್ಯಕ್ರಮಗಳ ಹಿಂದಿನ ಶಕ್ತಿಯಾಗಿದ್ದರು. ವಿವಿಧ ರಾಜ್ಯಗಳಲ್ಲಿ 3 ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು ಹೇಗೆ ಪ್ರಾರಂಭವಾದವು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು 1952ರಲ್ಲಿ ಪ್ರಾರಂಭವಾದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ, ಇದು ಆಡಳಿತವನ್ನು ಜನರಿಗೆ ಹತ್ತಿರ ತರಲು ಸಹಾಯ ಮಾಡುತ್ತದೆ ಎಂದು ನೆಹರು ನಂಬಿದ್ದರು. ಇವುಗಳನ್ನು ಮಾಧ್ಯಮವಾಗಿ ಆಯ್ಕೆ ಮಾಡಲಾಗಿದೆ. ಅದರ ಮೂಲಕ ಸಾರ್ವಜನಿಕರ ಪ್ರತಿಯೊಬ್ಬ ಸಕ್ರಿಯ ಸದಸ್ಯರನ್ನು ಸಮುದಾಯದ ಒಳಿತಿಗಾಗಿ ಏನಾದರೂ ಅಥವಾ ಇನ್ನೊಂದರಲ್ಲಿ ಏನನ್ನಾದರೂ ಮಾಡಲು ಸೆಳೆಯಬಹುದು. ನೆಹರು ಈ ಸಂಸ್ಥೆಗಳಿಗೆ ನಿಜವಾದ ಅಧಿಕಾರವನ್ನು ನೀಡುವ ಮೂಲಕ ಬಲಪಡಿಸಲು ಬಯಸಿದ್ದರು. ಈ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳ ಪಾತ್ರವು ಸಲಹೆಯ ಸ್ವರೂಪದಲ್ಲಿರಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದರು. ಪಂಚರು ಮತ್ತು ಸರಪಂಚರು ತಪ್ಪುಗಳನ್ನು ಮಾಡುವ ಮಟ್ಟಿಗೆ ಶ್ರೇಷ್ಠ ಅಕ್ಷಾಂಶವನ್ನು ನೀಡಬೇಕಾಗಿದೆ ಎಂದು ಅವರು ಭಾವಿಸಿದರು, ಏಕೆಂದರೆ ಅವರು ಅಂತಹ ತಪ್ಪುಗಳನ್ನು ಮಾಡಿದರು. ಅವರ ತಕ್ಷಣದ ಮತ್ತು ದಿನನಿತ್ಯದ ಸಮಸ್ಯೆಗಳನ್ನು ಕಲಿಯಲು ಮತ್ತು ನೋಡಿಕೊಳ್ಳಲು ಅವರಿಗೆ ಸಹಾಯ ಮಾಡುತ್ತದೆ. ಪಂಚಾಯತ್ನ ತಪ್ಪುಗಳು ದೇಶದ ಭದ್ರತೆಗೆ ಅಪಾಯವನ್ನುಂಟು ಮಾಡುವುದಿಲ್ಲ ಎಂದು ಅವರು ಸರಿಯಾಗಿ ಹೇಳಿದರು. ನೆಹರುವಿಗೆ ಪಂಚ ಆಡಳಿತಗಾರರೂ ಆಗಿದ್ದರು. ಪಂಚಾಯತ್ನ ಪ್ರತಿಯೊಬ್ಬ ಸದಸ್ಯರು ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಡಳಿತಗಾರರಾಗಿದ್ದರು ಮತ್ತು ಅವರನ್ನು ಗುರುತಿಸಬೇಕು ಮತ್ತು ಗೌರವಿಸಬೇಕು ಎಂದು ಹೇಳುತ್ತಿದ್ದರು. ಪಂಚಾಯತ್ ರಾಜ್ ಸಂಸ್ಥೆಗಳು ಮುಂದುವರಿಯಬೇಕೆಂದು ಅವರು ಬಯಸಿದ್ದರು. ಅವರು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಪರಿಕಲ್ಪನೆಗೆ ಬೆಂಬಲ ನೀಡಿದರು. ಅವರು ಪ್ರಧಾನ ಮಂತ್ರಿತ್ವ ಕೊನೆಯ ಭಾಗದಲ್ಲಿ ಅವರು ಆಪಲ್ ಬೈ ಅದನ್ನು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣಕ್ಕಿಂತ ಹೆಚ್ಚಾಗಿ ವಿಕೇಂದ್ರೀಕೃತ ಪ್ರಜಾಪ್ರಭುತ್ವ ಬಳಸಲು ಆದ್ಯತೆ ನೀಡಿದರು. ನೆಹರೂಸ್ ವ್ಯೂಸ್ ಆನ್ ಡಿಫೆನ್ಸ್ ಅಂಡ್ ಫಾರಿನ್ ಪಾಲಿಸೀಸ್. ರಕ್ಷಣಾ ಮತ್ತು ವಿದೇಶಾಂಗ ನೀತಿಗಳ ಕುರಿತು ನೆಹರು ಅವರ ಅಭಿಪ್ರಾಯಗಳು ಹೀಗಿವೆ. ಸ್ವಾತಂತ್ರ್ಯದ ನಂತರ ನೆಹರು ಬ್ರಿಟನ್ ಮತ್ತು ಇತರ ಕಾಮನ್ವೆಲ್ತ್ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಬಯಸಿದ್ದರು ಮತ್ತು ಲಂಡನ್ ಘೋಷಣೆಗೆ ಸಹಿ ಹಾಕಿದರು. ಅದರ ಅಡಿಯಲ್ಲಿ ಭಾರತವು ಜನವರಿ 1950ರಲ್ಲಿ ಗಣರಾಜ್ಯವಾದಾಗ ಅದು ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ ಸೇರುತ್ತದೆ ಮತ್ತು ಬ್ರಿಟಿಷ್ ರಾಜನನ್ನು ಅದರ ಸ್ವತಂತ್ರ ಸದಸ್ಯ ರಾಷ್ಟ್ರಗಳ ಮುಕ್ತ ಸಂಘದ ಸಂಕೇತ ಮತ್ತು ಕಾಮನ್ವೆಲ್ತ್ ಮುಖ್ಯಸ್ಥ ಎಂದು ನೆಹರು ಅವರು ಪ್ರತಿ ದೇಶದೊಂದಿಗೆ ಶಾಂತಿ ಮತ್ತು ಸೌಹಾರ್ದ ಸಂಬಂಧಗಳನ್ನು ನಂಬಿದರು. ಅವರು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಪಾಕಿಸ್ತಾನದ ವಿರುದ್ಧ ಸಿದ್ಧತೆಗಳು ಮತ್ತು ನಿಜವಾದ ಕಾರ್ಯಾಚರಣೆಗಳನ್ನು ನಡೆಸಿದರು. ಅವರು 1948ರಲ್ಲಿ ಹೈದರಾಬಾದ್ ಮತ್ತು 1961ರಲ್ಲಿ ಗೋವಾವನ್ನು ವಶಪಡಿಸಿಕೊಳ್ಳಲು ಅಗಾಧ ಮಿಲಿಟರಿ ಬಲವನ್ನು ಬಳಸಿದರು. ಅವರು 1947ರಲ್ಲಿ ಭಾರತದ ಭೂತಂತ್ರ ಮತ್ತು ಮಿಲಿಟರಿ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ತೀವ್ರವಾಗಿ ಸಂವೇದನಾಶೀಲರಾಗಿದ್ದರು. ನೆಹರು ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿಯನ್ನು ಕಲ್ಪಿಸಿದರು ಮತ್ತು 1948ರಲ್ಲಿ ಭಾರತದ ಪರಮಾಣು ಶಕ್ತಿ ಆಯೋಗವನ್ನು ಸ್ಥಾಪಿಸಿದರು. 1948ರಲ್ಲಿ ಆರಂಭದಿಂದಲೂ ಕೈಗಾರಿಕೀಕರಣಗೊಂಡ ರಾಜ್ಯಗಳ ವಿರುದ್ಧ ನಿಲ್ಲಲು ಮತ್ತು ಭಾರತದ ಭಾಗವಾಗಿ ಪರಮಾಣು ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ಸ್ಥಾಪಿಸಲು ಈ ಕಾರ್ಯಕ್ರಮವನ್ನು ಅಭಿವೃದ್ಧಿಪಡಿಸಲು ನೆಹರು ಹೆಚ್ಚಿನ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದರು. ಇತರ ದಕ್ಷಿಣ ಏಷ್ಯಾದ ರಾಜ್ಯಗಳ ಮೇಲೆ ಪ್ರಾದೇಶಿಕ ಶ್ರೇಷ್ಠತೆ, ವಿಶೇಷವಾಗಿ ಪಾಕಿಸ್ತಾನ, ಮಾನವನ ಆರೋಗ್ಯದ ಮೇಲೆ ಪರಮಾಣು ಸ್ಫೋಟಗಳ ದುಷ್ಪರಿಣಾಮಗಳ ಮೊದಲ ಅಧ್ಯಯನವನ್ನು ನೆಹರು ನಿಯೋಜಿಸಿದರು
ಮತ್ತು ಅವರು ಈ ಭಯಾನಕ ವಿನಾಶಕಾರಿ ಎಂಜಿನ್ಗಳ ನಿರ್ಮೂಲನೆಗಾಗಿ ನಿರಂತರ ಪ್ರಚಾರ ಮಾಡಿದರು. ಶೀತಲ ಸಮರದ ಸಮಯದಲ್ಲಿ ಅವರ ಅಲಿಪ್ತ ನೀತಿಯು ಅವರ ದೊಡ್ಡ ಕೊಡುಗೆಯಾಗಿದೆ. ಇದರರ್ಥ ನೆಹರು ಮೊದಲಿನಿಂದಲೂ ಭಾರತದ ಕೈಗಾರಿಕಾ ನೆಲೆಯನ್ನು ನಿರ್ಮಿಸುವಲ್ಲಿ 2 ಪವರ್ ಬ್ಲಾಕ್ಗಳಿಂದ ಮತ್ತು ಆಗಿನ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲವನ್ನು ಪಡೆದರು. ಇದರರ್ಥ ಭಾರತವು 2 ಬ್ಲಾಕ್ಗಳ ಕಡೆಗೆ ತಟಸ್ಥತೆಯನ್ನು ಕಾಯ್ದುಕೊಂಡಿದೆ ಎಂದು. ಸೋವಿಯತ್ ಒಕ್ಕೂಟ ಮತ್ತು ಪಶ್ಚಿಮ ಜರ್ಮನಿಯ ಸಹಾಯದಿಂದ ಬೊಕಾರೋ ಮತ್ತು ರೂರ್ಕೆಲಾದಲ್ಲಿ ಸ್ಟೀಲ್ ಮಿಲ್ ಸಂಕೀರ್ಣಗಳನ್ನು ನಿರ್ಮಿಸಲಾಯಿತು. ಅವರ ದಾರ್ಶನಿಕವಾದ ವಿಧಾನವು ಭಾರತಕ್ಕೆ ಕೊಡುವುದರ ಮೇಲೆ ಕೇಂದ್ರೀಕೃತವಾಗಿತ್ತು. ಆಲಿಪ್ತತೆಯಲ್ಲಿ ನಾಯಕತ್ವ ಸ್ಥಾನ, ಗಣನೀಯ ಕೈಗಾರಿಕೆ ಇತ್ತು. ವಾಸ್ತವವಾಗಿ ಉದ್ಯಮವು 1950 ಮತ್ತು 1965 ನಡುವೆ ವಾರ್ಷಿಕವಾಗಿ ಶೇಕಡ 7% ಬೆಳವಣಿಗೆಯನ್ನು ಸಾಧಿಸಿತು. ನೆಹರು ಅವರನ್ನು ಭಾರತದ ವಿದೇಶಾಂಗ ನೀತಿಯ ಏಕೈಕ ವಾಸ್ತುಶಿಲ್ಪಿ ಎಂದು ಪರಿಗಣಿಸಲಾಗಿದೆ. ಶೀತಲ ಸಮರದಲ್ಲಿ ಸ್ಪರ್ಧಿಸುತ್ತಿರುವ 2 ಪ್ರತಿಕೂಲ ಮಹಾಶಕ್ತಿಗಳಿಗೆ ವಿರುದ್ಧವಾಗಿ ಏಷ್ಯಾ ಮತ್ತು ಆಫ್ರಿಕಾದ ಹೊಸದಾಗಿ ಸ್ವತಂತ್ರ ರಾಷ್ಟ್ರಗಳ ನಡುವೆ ಬೆಂಬಲವನ್ನು ನಿರ್ಮಿಸಲು ಅವರು ಪ್ರಯತ್ನಿಸಿದರು. ವಿಶ್ವಸಂಸ್ಥೆಯ ಪ್ರಬಲ ಬೆಂಬಲಿಗರಾಗಿದ್ದ ನೆಹರು ಗ್ರಹಾಂ ವರದಿಯಿಂದ ದಿಗ್ಭ್ರಮೆಗೊಂಡರು. 3ನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ಸೂಚಿಸಿದ ಕಾಶ್ಮೀರದ ಮೇಲೆ ದೇಶದ ರಕ್ಷಣೆಯು ಶಸ್ತ್ರಾಸ್ತ್ರಗಳಿಗಿಂತ ಅದರ ನೈತಿಕತೆಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಎಂದು ಒತ್ತಿ ಹೇಳುತ್ತಾ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿವಾದಾತ್ಮಕ ಸಮಸ್ಯೆಗಳನ್ನು, ವಿಶೇಷವಾಗಿ ಪರಸ್ಪರ ಲಾಭದಾಯಕ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಸಹಕಾರದ ಉತ್ಸಾಹದಲ್ಲಿ ಪರಿಹರಿಸಲು ಒಂದು ಪ್ರಕರಣವನ್ನು ಮಾಡಿದರು. ಅಂತರರಾಷ್ಟ್ರೀಯ ದೃಶ್ಯದಲ್ಲಿ ನೆಹರು ಮಿಲಿಟರಿ ಕಾರ್ಯಾಚರಣೆ ಮತ್ತು ಮಿಲಿಟರಿ ಮೈತ್ರಿಗಳ ವಿರೋಧಿಯಾಗಿದ್ದರು. ಸಂಸತ್ತಿನಲ್ಲಿ ನೆಹರು ಅವರು ಮಾಡಿದ ಭಾಷಣಗಳು ಪ್ರಪಂಚದಾದ್ಯಂತ ಸಮಕಾಲೀನ ಬೆಳವಣಿಗೆಗಳ ಅದ್ಭುತ ವಿಶ್ಲೇಷಣೆ ಮತ್ತು ಮೌಲ್ಯಮಾಪನವನ್ನು ಒದಗಿಸಿದವು. ಶ್ರೀಲಂಕಾದ ತಮಿಳು ಪ್ರಶ್ನೆಯಿಂದ ಇಂಡೋನೇಷ್ಯಾದ ವಿದೇಶಿ ಹಸ್ತಕ್ಷೇಪ, ವಿಯೆಟ್ನಾಂ ಮತ್ತು ಅಲ್ಜೀರಿಯಾದಲ್ಲಿ ವಸಾಹತುಶಾಹಿ ವಿರೋಧಿ ಹೋರಾಟಗಳು, ಡಿ-ಸ್ಟಾಲಿನೇಷನ್, ನೇಪಾಳದವರೆಗೆ ಪರಮಾಣು ಪರೀಕ್ಷೆಗಳ ಸೋವಿಯತ್ ಅಮಾನತುಗೊಳಿಸುವಿಕೆಯನ್ನು ಅವರು ಸ್ವಾಗತಿಸಿದರು. ಆದರೆ ಹಂಗೇರಿಯಲ್ಲಿ ಮಾಸ್ಕೋದ ಹಸ್ತಕ್ಷೇಪವನ್ನು ಖಂಡಿಸಿದರು. ವಿವಾದಿತ ಒಪ್ಪಿಗೆಯನ್ನು ಹೊರತುಪಡಿಸಿ ಇತರ ದೇಶಗಳ ನಡುವಿನ ವಿವಾದಗಳಲ್ಲಿ ಭಾರತ ಮಧ್ಯ ಪ್ರವೇಶಿಸುವುದನ್ನು ಅವರು ದೃಢವಾಗಿ ವಿರೋಧಿಸಿದರು. 29 ಏಪ್ರಿಲ್ 1954ರಂದು ಚೀನಾದೊಂದಿಗೆ ಶಾಂತಿಯುತ 5 ತತ್ವಗಳಿಗೆ ಸಹಿ ಹಾಕಿದರು. ಭಾರತದಲ್ಲಿ ಪಂಚಶೀಲ ಎಂದು ಕರೆಯಲ್ಪಡುವ ಸಹಬಾಳ್ವೆಯು ಚೀನಾ ಭಾರತದ ಗಡಿ ಒಪ್ಪಂದದ ಆಧಾರವಾಗಿದೆ. ನಂತರದ ವರ್ಷಗಳಲ್ಲಿ ನೆಹರು ಅವರ ವಿದೇಶಾಂಗ ನೀತಿಯು ಗಡಿ ವಿವಾದಗಳ ಬಗ್ಗೆ ಹೆಚ್ಚುತ್ತಿರುವ ಚೀನಾದ ಸಮರ್ಥನೆಯಿಂದ ಬಳಲುತ್ತಿದೆ ಮತ್ತು 1962ರಲ್ಲಿ ಇಂಡೋ-ಚೀನಾ ಯುದ್ಧಕ್ಕೆ ಕಾರಣವಾದ ಚೀನಾದ ಕಿರಿಕಿರಿಯಿಂದ
14ನೇ ದಲೈ ಲಾಮಾಗೆ ಆಶ್ರಯ ನೀಡಲು ನೆಹರು ನಿರ್ಧಾರವನ್ನು ತೆಗೆದುಕೊಂಡರು. ಒಂದು ಆಮೂಲಾಗ್ರ ಬದಲಾವಣೆ. ಅದರ ನಂತರ ನೆಹರು ಹೆಚ್ಚು ವಾಸ್ತವಿಕ ಮತ್ತು ರಕ್ಷಣಾ ಆಧಾರಿತರಾದರು. 6 ರಿಂದ 6.3 ನಾವು ಕಲಿತಂತಹ ಸಾರಾಂಶವನ್ನು ಈಗ ನಾವು ಚರ್ಚಿಸಲಿದ್ದೇವೆ. ನೆಹರು ಅವರು ದೇಶದ ಮೂಲಭೂತ ನೀತಿಗಳನ್ನು ಅನುಷ್ಠಾನಗೊಳಿಸುವ ರಚನೆಗಳು ಮತ್ತು ಆಡಳಿತದ ತತ್ವಗಳನ್ನು ಹಾಕಲು ಪ್ರಯತ್ನಿಸಿದರು. ಅವರು ಸ್ವತಂತ್ರ ಪ್ರಜಾಪ್ರಭುತ್ವದ ನಂತರದ ಅಗತ್ಯವೆಂದು ಭಾವಿಸಿದ ಆಡಳಿತ ವ್ಯವಸ್ಥೆಯಲ್ಲಿನ ಮೂಲಭೂತ ಬದಲಾವಣೆಗಳಿಗೆ ಸಂಪೂರ್ಣ ಆಕಾರವನ್ನು ನೀಡಲು ಸಾಧ್ಯವಾಗಲಿಲ್ಲ. ನೆಹರು ಸರ್ಕಾರವು ಸಾಮ್ರಾಜ್ಯಶಾಹಿ ಸವಲತ್ತುಗಳನ್ನು ಮಾತ್ರ ನಿರ್ವಹಿಸಲಿಲ್ಲ, ಆದರೆ ಸಾಂವಿಧಾನಿಕ ನಿಬಂಧನೆಯೊಂದಿಗೆ ಅವರಿಗೆ ಖಾತರಿ ನೀಡಿತು. ಆದಾಗ್ಯೂ ಅವರೇ ಒಪ್ಪಿಕೊಂಡಂತೆ ಅವರು ಪ್ರಜಾಪ್ರಭುತ್ವದ ರಚನೆಗೆ ಅಷ್ಟೇನೂ ಹೊಂದಿಕೊಳ್ಳುವುದಿಲ್ಲ ಮತ್ತು ಅವರು ನಮ್ಮ ಎಲ್ಲ ಸಾಮಾಜಿಕ ರಚನೆಯ ಆಧಾರವಾಗಿರುವ ವರ್ಗ ವಿಭಜನೆಯ ಅರ್ಥವನ್ನು ಉಂಟು ಮಾಡುತ್ತಾರೆ. ಭಾರತದ ಆಡಳಿತ ವ್ಯವಸ್ಥೆಯಲ್ಲಿನ ಬದಲಾವಣೆಗಳಿಗೆ ಆಪಲ್ ಬೈ ಶಿಫಾರಸುಗಳನ್ನು ಶ್ಲಾಘಿಸಿದರು. ನೆಹರು ಅವರು ಸಂಪೂರ್ಣ ಬದಲಾವಣೆಯನ್ನು ತರಲು ಹೆಚ್ಚಿನದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಅಸ್ತಿತ್ವಕ್ಕೆ ತರಲಾದ ಹೊಸ ಸೇವಾ ರಚನೆಯು ನಾಗರಿಕ ಸೇವಾ ರಚನೆಯ ನಡುವೆ ಅದೇ ವಸಾಹತುಶಾಹಿ ಪ್ರಕಾರದ ಕಟ್ಟುನಿಟ್ಟಿನ ವರ್ಗ ವಿಭಜನೆಗಳನ್ನು ಪ್ರತಿಬಿಂಬಿಸುವುದನ್ನು ಮುಂದುವರಿಸಿತು. ಹೀಗಾಗಿ ನೆಹರು ಅವರ ಚಿಂತನೆ ಮತ್ತು ವೈಯಕ್ತಿಕ ಸಮರ್ಪಣೆ ಮತ್ತು ಅವರು ಸರ್ವೋಚ್ಚ ಎಂದು ನಂಬಿದ್ದ ಹಾಗೂ ಹೊಂದಿದ್ದ ಗುರಿಗಳನ್ನು ಅಕ್ಷರ ಮತ್ತು ಆತ್ಮದಲ್ಲಿ ಆಚರಣೆಗೆ ತರಲು ಸಾಧ್ಯವಾಗದಿದ್ದರೂ ಉತ್ತಮ ಭಾರತವನ್ನು ನಿರ್ಮಿಸುವಲ್ಲಿ ಶಕ್ತಿ ಮತ್ತು ಸ್ಫೂರ್ತಿಯ ಮೂಲವಾಗಿ ಉಳಿಯುತ್ತದೆ. ನೆಹರು ಅವರನ್ನು ಆಧುನಿಕ ಭಾರತದ ನಿರ್ಮಾತೃ ಎಂದು ಪರಿಗಣಿಸಲಾಗಿದೆ. ಅವರು ಅತ್ಯುತ್ತಮ ರಾಜಕಾರಣಿ ದಲ್ಲಿ ಇಳಿದಿದ್ದಾರೆ. ಅವರು
ತಮ್ಮ ಜೀವನವನ್ನು ರಾಷ್ಟ್ರೀಯ ಅಭಿವೃದ್ಧಿಗೆ ಭಾವೋದ್ರಿಕ್ತ ಅನ್ವೇಷಣೆಗಳು ಮತ್ತು ದೈತ್ಯ ಪ್ರಯತ್ನಗಳನ್ನು ಮುಡಿಪಾಗಿಟ್ಟರು. ಅವರನ್ನು ಬಹುಮುಖಿ ವ್ಯಕ್ತಿತ್ವ ಎಂದು ಪರಿಗಣಿಸಲಾಗುತ್ತದೆ. ಪ್ರಜಾಪ್ರಭುತ್ವದ ಸಮ್ಮಿಲನ ಮತ್ತು ಸಮಾಜವಾದದ ಪ್ರವೃತ್ತಿಯನ್ನು ಹೊಂದಿರುವ ರಾಜಕಾರಣಿ, ಸೌಹಾರ್ದತೆಯ ಅಂತರರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದಿರುವ ವರ್ಚಸ್ವಿ ನಾಯಕ ಮತ್ತು ಸ್ನೇಹ ವಿಶಿಷ್ಟ ದೃಷ್ಟಿ ಹೊಂದಿರುವ ಬರಹಗಾರ, ಶಾಂತಿ ಮತ್ತು ಜಾತ್ಯತೀತತೆಯನ್ನು ಎತ್ತಿ ಹಿಡಿಯುವವರು, ಸಮಕಾಲೀನ ಘಟನೆಗಳ ಬಗ್ಗೆ ಚಿಂತಕರು ಮತ್ತು ಜನಸಾಮಾನ್ಯರ ನಾಯಕರು ಎಂದು ಹೇಳಲಾಗಿದೆ. ಈ ಘಟಕವು ಅವರ ಕೆಲವು ವಿಚಾರಗಳು ಮತ್ತು ನಂಬಿಕೆಗಳನ್ನು ನಾವೆಲ್ಲ ತಿಳಿದಿರುವಂತೆ ವಿವರಿಸಿದೆ. ಇದರೊಂದಿಗೆ ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 106ರ ಸಾರ್ವಜನಿಕ ನೀತಿ ತಿಳುವಳಿಕೆ ಬ್ಲಾಕ್ 2 ಘಟಕ 6 ಸಿದ್ಧಾಂತ ಮತ್ತು ನೀತಿ ನೆಹರುವಿಯನ್ ದೃಷ್ಟಿ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.